ಗೊತ್ತಾಗಿದೆ, ಇವತ್ತೊಬ್ರು ಮಹಿಳೆ 40 ವರ್ಷದವರು ಆಗ್ಲಿಕ್ಕೆ ಆದ್ರು. ಯಾವುದು ಕೊಡಗುವಿಂದ ಬಂದಿದೆ ಅಂತ ಅವರಲ್ಲಿ ಮಾತಾಡ್ತಾ ಇದ್ರು ಫಾರೆಸ್ಟ್ರು. ನಿಮ್ಗೇನಾದ್ರು ಮಾಹಿತಿ ಗೊತ್ತಾಯ್ತಾ? ಹೌದು, ನಂಗೆ ಮಾಹಿತಿ ಇದೆ. 2 ತಿಂಗಳ ಹಿಂದೆ ಭೀಮನ್ ಕೋರೆ ಮುರಿದು ಭೀಮ ವಾಪಸ್ ಹೆಬ್ಬೂರ್ನಹಳ್ಳಿಯಿಂದ ಆಟ್ಕೋಡ್ನಹಳ್ಳಿಗೆ ಬಂದಾಗ ಭೀಮನ್ ಜೊತೆ ಅಕ್ಟೋಬರ್ ತಿಂಗಳಿಂದ ಭೀಮನ ಸಹಚರನಾಗಿ ಭೀಮನ ಬಾಡಿಗಾರ್ಡ್ ಆಗಿದ್ದ KP ಕಲರ್ ಸೆಕೆಂಡ್, ಅದು ಚಿಕ್ಕದು ಆ ಆನೆ ಭೀಮನ್ ಹಿಂಬಾಲಿಸ್ಕೊಂಡು ಬರ್ತದೆ. ಭೀಮನ್ ಹತ್ರಕ್ಕೆ ಹೋಗಕ್ಕೆ ಹೆದರಿ ಅಲ್ಲಿ ಆಟ್ಕೋಡ್ನಹಳ್ಳಿ ಸುತ್ತಮುತ್ತ ಎಲ್ಲ ಸುಳಿದಾಡಿ ಅಲ್ಲಿಂದ ನದಿ ದಾಟಿ ಹೇಮಾವತಿ ನದಿ ದಾಟಿ ಕಟ್ಟೆಪುರಕ್ಕೆ ಹೋಗುತ್ತೆ. ಕಟ್ಟೆಪುರದಲ್ಲೇ ಇತ್ತು. ಅಷ್ಟೊತ್ತಿಗೆ ನನ್ಗೆ ಕಟ್ಟೆಪುರದಲ್ಲಿ ಇತ್ತೀಚೆಗೆ ಒಂದು ವಾರ 8 ದಿವಸದಿಂದ ಅಲ್ಲೇ ಕೊಡಗಿನ ಶನಿವಾರ ಸಂತೆ ಹತ್ರ ಒಬ್ಬ ಹೊನ್ನಪ್ಪ ಅನ್ನೋರನ್ನೇನೋ ಒಂದು ಆನೆ ಸಾಯಿಸ್ತದೆ. ನಾನೇನ್ ತಿಳ್ಕೊಂಡೆ ಈ KP ಕಾಲರೇ ಇರ್ಬೋದು ಅಂತ ಯೋಚನೆ ಮಾಡಿದ್ದೆ. ಅದಾಗಿ 3-4-5 ದಿವಸಕ್ಕೆ KP ಕಾಲರ್ ಹೇಮಾವತಿ ನದಿ ದಾಟಿ ಸಕಲೇಶ್ಪುರ ಭಾಗಕ್ಕೆ ಬರ್ತಾನೆ. ಬರತ್ತಿಗೆ ಒಬ್ಬನೇ ಬರ್ಲಿಲ್ಲ, ಜೊತೆಗೆ ಒಬ್ಬನ ಜಿಗಿರಿ ದೋಸ್ತ ಒಬ್ಬನ ಕರ್ಕ ಬರ್ತಾನೆ, ಹೊಸ ಫ್ರೆಂಡ. ಅವನು ಕಟ್ಟು ಮಸ್ತಾದ ಒಬ್ಬ ಅವನ ಫ್ರೆಂಡು. ಅದಕ್ಕೇನು ಹಬ್ಬ ಅಂದ್ರೆ ಒಂದು 15-16 ವರ್ಷದೊಳಗಿರ್ಬೋದು. ಅವನ್ ಕರ್ಕ ಬರ್ತಾನೆ. ಆದ್ರೆ ನಾನು ಇತ್ತೀಚೆಗೆ ಒಂದು 4-5 ದಿವಸದ ಹಿಂದೆ ಫೋನ್ ಮಾಡಿದಾಗ ಅಲ್ಲಿ ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಜಗ್ಬೋರ್ನಹಳ್ಳಿ ಆ ಭಾಗದಲ್ಲಿ, ಜಗ್ಬೋರ್ನಹಳ್ಳಿ ಅಲ್ಲ ಸಾರಿ ಆಟ್ಕೋಡ್ನಹಳ್ಳಿ, ಜಗ್ಬೋರ್ನಹಳ್ಳಿ ಒಂದ್ ಮೂಲೆ, ಆಟ್ಕೋಡ್ನಹಳ್ಳಿ ಒಂದ್ ಮೂಲೆ. ಆಟ್ಕೋಡ್ನಹಳ್ಳಿ ಒಬ್ಬನ ಭಾಗದ ನಮ್ಮ ಹುಡುಗರು ಹೇಳ್ತಾರೆ, ಅಲ್ಲಿ ಲೋಕಲ್ ಹುಡುಗರು, KP ಕಲರ್ ಬಂದಾಯ್ತು ಅಣ್ಣ, ಜೊತೆಗೆ ಒಬ್ಬನ ಕರ್ಕೊಂಬಂದಾನೆ ಕೊಡಗಿಂದ ಅಂತ. ಆಮೇಲೆ ನಾನು ಈ ಭಾಗದ ಹುಡುಗರಿಗೂ ಫೋನ್ ಮಾಡಿ ಕೆಲವರಿಗೆಲ್ಲ ಹೇಳಿದೆ, ಇವರಿಗೆ ETF ಹುಡುಗರಿಗೆ KP ಕಾಲರ್ ಬಂದಿದ್ದಾನೆ. KP ಕಾಲರ್ ಅಂದ್ರೆ ಹಿಂದೆಲ್ಲ ರೇಡಿಯೋ ಕಾಲರ್ ಅಂತ ಒಂದು ಆನೆಗಳಿಗೆ ಅಳವಡಿಸ್ತಿದ್ರು. ಅದು ಇತ್ತೀಚೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು KP ಕಾಲರ್ ಅಂತ ಒಂದು ರೇಡಿಯೋ ಕಾಲರ್ ತರನೇ ಒಂದು ಬೆಲ್ಟ್ ಹಾಕಿ ಅಳವಡಿಸಿದ್ದಾರೆ. ಅದಕ್ಕೆ ಸಿಮ್ ಹಾಕಿರ್ತಾರೆ, ಅದೇ ವ್ಯತ್ಯಾಸ ಅಷ್ಟೇ. ಇಲ್ಲಿ ಸಿಮ್ ಹಾಕಿ ರೀಚಾರ್ಜ್ ಮಾಡೋದು, ಅದ್ರ ಮುಖಾಂತರ ಅದನ್ನ ಲೊಕೇಶನ್ ನೋಡೋದು ಎಲ್ಲ ಇತ್ತು. ಎಷ್ಟು ವರ್ಷ ಏನಾಯ್ತು ಅಂದ್ರೆ ವ್ಯಾಲಿಡಿಟಿ ಎಷ್ಟು ವರ್ಷ ಅದು? ರೀಚಾರ್ಜ್ ಮಾಡ್ತಾ ಇರ್ತಾರೆ ಬಹುಶಃ. ಒಂದು ನಮ್ಮ ಸಿಮ್ ಕಾರ್ಡ್ ಅದೇ ತರ ಅನಿಸ್ತದೆ. ಆಮೇಲೆ KP ಕಾಲರ್ ಬಂದಾನೆ ಅಂತ ನಾನು ಈ ಭಾಗಕ್ಕೆ ಹೇಳಿದೆ, KP ಕಾಲರ್ ಬಂದಿದೆ ಅಂತ. ಅಷ್ಟೊತ್ತಿಗೆ ಇಲ್ಲಿದು ಏನು ಬೇಲೂರು ಭಾಗದಲ್ಲಿ 60 ಆನೆ ಏನು ಆನೆ ಇದಾವೆ, ಅವಕ್ಕೆ ನಾವು ಹೆಸರಿಟ್ಟಿರೋದು, ನಾನು ಹೆಸರಿಟ್ಟಿರೋದು ಊರ್ ಕಾಡಾನೆ ಅಂತ. ಯಾಕಂದ್ರೆ ಕಾಡಾನೆಗಳೇ ಬೇರೆ, ಊರ್ ಕಾಡಾನೆ ಬೇರೆ. ಊರ್ ಕಾಡಾನೆ ಊರೊಳಗಿರೋ ಕಾಡಾನೆ. ಇನ್ನೊಂದು ಪಶ್ಚಿಮ ಘಟ್ಟದಿಂದ ನಮ್ಮ ಪಶ್ಚಿಮ ಘಟ್ಟದ ಬಾರ್ಡರ್ ಬಂದು ಹಳ್ಳಿಗಳಿಗೆ ಬಂದು ಮತ್ತೆ ವಾಪಸ್ ಪಶ್ಚಿಮ ಘಟ್ಟಕ್ಕೆ ಹೋಗೋ ಆನೆಗಳು ಅವು ಒರಿಜಿನಲ್ ಕಾಡಾನೆಗಳು. ಏನು ಈ 60 ಆನೆಗಳು ಇಲ್ಲಿ ಏನು ಇದೆ, ಇದರಲ್ಲಿ ಈಗಾಗಲೇ ಆನೆಗಳು ಎಲ್ಲ ಉದ್ರೇಕಗೊಂಡವೆ. ಆನೆಗಳೆಲ್ಲವೂ ಮೊದಲಿನ ತರ ಇಲ್ಲ. ಮೊದಲಾದ್ರೆ ಆನೆಗಳಿಗೆ ಮನುಷ್ಯರ ಬಗ್ಗೆ ಒಂದ್ ಸ್ವಲ್ಪ ಹೆದರಿಕೆ ಇತ್ತು, ಏನೋ ಒಂಥರ ಕನಿಕರದ ತರ ಒಂಥರ ಸಾಫ್ಟ್ ಇತ್ತು. ಈಗ ಆ ರೀತಿ ಇಲ್ಲ. ಎಲ್ಲವೂ ಸೇಡ್ತಿರಿಸಿನ ಮನೋಭಾವನೆ ತರನೇ ಎಲ್ಲವೂ ಬಾಲ ಎತ್ಕೊಂಡು ಕಿವಿ ಆಗಲು ಇಸ್ಕೊಂಡು ಸೊಂಡೆ ಎತ್ಕೊಂಡೇ ಬರೋದು. ಈಗ ಚಿಕ್ಕ ಚಿಕ್ಕ ಆನೆಗಳದ್ದು ವರ್ತನೆನೂ ನಾನು ನೋಡ್ತಾ ಇದ್ದೀನಿ. ಹೋಗ್ಲಿ, ಹೆಣ್ಣಾನೆಗಳು ಒಂದು 8 ವರ್ಷದ 16 ವರ್ಷದ ಆನೆಗಳು ಅದೇ ಮಾಡ್ತಾ ಇದಾವೆ. ಆಮೇಲೆ ನಾನು ಇವ್ರಿಗೆ ಅಷ್ಟೊತ್ತಿಗೆ ಅಲ್ಲಿ ಈಗ ಮತ್ತೊಂದು ಒಂದು ಬೆಳವಣಿಗೆ ಆಗಿದೆ. ಅದೇನು ಅಂದ್ರೆ, ಒಂದು ಆನೆಗಳ ಕುಟುಂಬದಲ್ಲಿ ಅದು ಆಫ್ರಿಕಾದಲ್ಲಾಗ್ಲಿ, ಇಂಡಿಯಾದಲ್ಲಾಗ್ಲಿ, ಇಲ್ಲ ಏಷ್ಯಾದಲ್ಲಾಗ್ಲಿ ಇರದೇ, ಏಷ್ಯಾ ಆಫ್ರಿಕಾ ಇದರಲ್ಲಿ ಆನೆಗಳು. ಒಂದು ವಯಸ್ಸಾದ ಹೆಣ್ಣಾನೆ, ವಯಸ್ಸಾದ ಒಂದು ಹೆಣ್ಣಾನೆ ಒಂದು ಲೀಡರ್ ಆಗಿರ್ತದೆ. ಆ ಅಜ್ಜಿ ಆನೆ ಅದು ಏನ್ ಹೇಳ್ತದೆ, ಅದು ಏನು ಎಲ್ಲಿ ಕರ್ಕೊಂಡು ಹೋಗ್ತದೆ, ಏನ್ ತೀರ್ಮಾನ ಮಾಡ್ತದೆ, ಅದೇ ತೀರ್ಮಾನ.
ಅಲ್ಲಿ ಗಂಡಾನೆಗಳಿಗೆ ಅವರೆಲ್ಲ ಬರೀ ಒಂದು ಅಲೆಮಾರಿಗಳಷ್ಟೇ, ಬರ್ತಾರೆ ಹೋಗ್ತಾರೆ, ಅವ್ರ ಲೆಕ್ಕಕ್ಕಿಲ್ಲ. ಆ ಸಮಯದಲ್ಲಿ ಏನಾಗಿರ್ತದೆ, ಈ ಗುಂಪೊಳಗೆ ಈ ಮೇಜರ್ ಆಗ್ತಾವಲ್ಲ, 16 ವರ್ಷಕ್ಕೆ 15-16 ವರ್ಷಕ್ಕೆ ಹೆಣ್ಣಾನೆ ಗಂಡಾನೆಗಳು ಎಲ್ಲ ಮೇಜರ್ ಆಗ್ತವೆ, ಅಂದ್ರೆ ಮೆಜಾರಿಟಿಗೆ ಬರ್ತಾರೆ. ಆ ಸಮಯದಲ್ಲಿ ಈ ಆನೆಗಳು ಗಂಡಾನೆಗಳು ಅಲ್ಲಿರಾದ ಅವರ ಚಿಕ್ಕಮ್ಮ ಇರ್ಬೋದು, ತಾಯಿ ಇರ್ಬೋದು, ಇಲ್ಲ ಅಕ್ಕ ಇರ್ಬೋದು, ಅವರಿಗೆ ಲೈಂಗಿಕ ಕಿರುಕುಳ ಕೊಟ್ರೆ, ಗುಂಪೊಳಗೆ ಕುಟುಂಬದೊಳಗೆ, ಇಲ್ಲ ಅಂದ್ರೆ ಸುಮ್ಮನೆ ಬೇರೆ ಪಾಪದಾನೆಗಳಿಗೆಲ್ಲ ಕೊರೆಯಲ್ಲಿ ಚುಚ್ಚಿದಾಗ, ಅಂತ ಸಮಯದಲ್ಲಿ ತಾಯಿ ಅಲ್ಲ ಲೀಡ್ರ್ ಅಜ್ಜಿ ಆನೆ ಈ ಆಮೇಲೆ ಎಲ್ಲ ಕುಟುಂಬದವ್ರು ಸೇರ್ಕೊಂಡು ಅಲ್ಲಿಂದ ಒದ್ದೋಡಿಸ್ತಾರೆ. ಹಾಗಾಗಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ KP ಕಲ್ಲರ್ ಇನ್ನು ಚಿಕ್ಕನ್ ಅಂತ ತಿಳ್ಕೊಂಡಿದ್ದೆ ನಾನು. ಯಾಕೆಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಹೋದಾಗ ಭೀಮನ್ ಜೊತೆ ಹಾಚ್ಕೋಡ್ನಹಳ್ಳಿಯಲ್ಲಿ ಇದ್ದಾಗ ಸಾಯಂಕಾಲ 4:45-5 ಗಂಟೆಗೆ ರೋಡಿಗೆ ಬಂದು ರೋಡಲ್ಲಿ ಇದ್ದವ್ರನ್ನೆಲ್ಲ ಅಲ್ಲೆಲ್ಲ ಒಂದು ಜಾತ್ರೆ ತರ ಭೀಮ ಬರ್ತಾನೆ ಅಂತ ಭೀಮನ್ ನೋಡಕ್ಕೆ 6 ವರ್ಷದ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಅಲ್ಲಿ ಬಂದು ನಿಂತ್ಕೊಂತಿದ್ರು. ಭೀಮ ಬರ್ತಿದ್ದ, ಅವನ ರಾಜಗಾಂಭೀರ್ಯದಿಂದ ಬರ್ತಿದ್ದ, ಅವನ ಪಾಡಿಗೆ ಅವನು ಹೋಗ್ತಿದ್ದ. ಆದ್ರೆ ಇವನು ಬಾಡಿ ಗಾರ್ಡ್ ಆಗಿ ಸೇರ್ಕಿದ್ಮೇಲೆ ಏನು ಬರೋದು, ಅಲ್ಲಿದ್ದರ್ನೆಲ್ಲ ಅಟ್ಟೆ ಆಡ್ಸೋದು, ಮತ್ತೆ ಕಾಡೊಳಗೆ ಹೋಗೋದು, ಹಾಗೆ ಮಾಡ್ಕೊಂಡಿದ್ದ. ಆಮೇಲೆ ನಾನು ಹೋದಾಗ್ಲೂ ಒಂದ್ಸತಿ ನೋಡಿದ, ನನ್ನನ್ನು ದುರ್ಗಿಟ್ಕೊಂಡು ನೋಡಿದ, ನಾನು ನಿಂತ್ಕೊಂಡು ನೋಡ್ತಾ ನಿಂತೆ. ಅದು ಯಾಕೆ ಅವತ್ತು ನಮ್ಮ ಬೆರೆಸ್ಲೇ ಇಲ್ಲ, ಅಂದ್ರೆ ಅಟ್ಟಿಗೆ ಬರಲಿಲ್ಲ. ಆಮೇಲೆ ಹೋಗ್ತಿತ್ತು. ಹೀಗೆ ಇನ್ನು KP ಕಲ್ಲರು ಈಗ ಮದ ಬಂದಿದೆ, KP ಕಲ್ಲರಿಗೂ ಮದ ಬಂದಿದೆ. ಹಂಗಾಗಿ ನಾನು ಇಲ್ಲಿ ಹೇಳಿದೆ, ಈ ಬಾರಿ ಒಂದು ವಾತಾವರಣ ಸರಿ ಇಲ್ಲ. ಈಗಾಗಲೇ ಎಲ್ಲ 16 ವರ್ಷದವರು 15 ವರ್ಷದವರು ಒಂದು 7-8 ಅಲ್ಲ, ಒಂದು 6-7 ಆನೆಗಳು ಅವ್ರದ್ದೇ ಒಂದು ಪ್ರತ್ಯೇಕ ಒಂದು ಗುಂಪು ಮಾಡ್ಕೊಂಡಿದ್ದಾವೆ. ಅವರೆಲ್ಲ ಗುಂಪಿಂದ ಓಡಿಸಿದರು ಇರ್ಬೋದು, ಇಲ್ಲ ಸ್ವ ಇಚ್ಛೆಯಿಂದ ಗುಂಪು ಬಿಟ್ಟು ಬಂದಿರೋದು ಇರ್ಬೋದು, ಇಲ್ಲ ನಾವು ದೊಡ್ಡರಾಗಿವಿ ಅಂತ ಒಂಥರ ಈಗೇನು ನಮ್ಮ ಹೈಸ್ಕೂಲ್ ಹುಡುಗರು ಇಲ್ಲ ಫಸ್ಟ್ PU ಸೆಕೆಂಡ್ PUC ಹುಡುಗರು ಇರ್ತಾರಲ್ಲ, ಆ ರೀತಿ ಹುಡುಗರುಗಳು ಎಲ್ಲ 4G 5G ಆನೆಗಳು ಅವ್ರದ್ದು ಒಂದು ಟೀಮ್ ಆಗಿದೆ. ನಾನು ಮೊನ್ನೆ ಸುಮಾರು 1-2 ತಿಂಗಳಿಂದಲೂ ನೋಡ್ತಿದ್ದೀನಿ, ಅವ್ರದ್ದೇ ಒಂದು ಟೀಮು, ಅವರೇ ಒಂದು ಟೀಮ್ ಕಟ್ಕೊಂಡು ಅವರೇ ಬೇರೆ ಬೇರೆ ಕಾಡಲ್ಲಿರೋದು, ಈ ಫ್ಯಾಮಿಲಿ ಆನೆಗಳ ಜೊತೆ ಸೇರ್ತಲೇ ಇಲ್ಲ. ಆಮೇಲೆ ಏನಾಯ್ತು, ಈಗ KP ಕಲ್ಲರ್ ಮತ್ತೆ ವಾಪಸ್ ಬಂದ. ಮೊದಲೇ ತರಲೆ ಆನೆ ಜೊತೆಗೆ ಮದ ಬಂದಿದೆ, ಜೊತೆಗೆ ಒಬ್ಬ ಹೆಣ್ಣು ಕರ್ಕ ಬಂದ. ಹೀಗಾಗಿ ನಾನು ಒಂದು 5 ದಿವಸದಿಂದ 6 ದಿವಸದಿಂದ ನಂಗೆ ಮೆಸೇಜ್ ಬಂತು, ಹಾಚ್ಕೊಡ್ನಹಳ್ಳಿಲಿ 2 ಇದ್ದಾರೆ ಅಂತ. ನಾನು ಇಲ್ಲಿಯವರಿಗೆಲ್ಲ ಹೇಳಿದೆ ಬರ್ತಾ ಇದೆ ಅಂತ. ಆಮೇಲೆ ಏನಾಯ್ತು, ಈಗ 2-3 ದಿವಸದಿಂದ ಯಾರ್ಯಾರೋ ವಿಡಿಯೋ ಹಾಕಿದ್ರು, ಕೊಡಗಿನಿಂದ ಆನೆ ಬಂದಿದೆ ಅಂತ. ನನ್ಗೆ ಗೊತ್ತಾಯ್ತು ಇದೇ ಆನೆ ಅಂತ. ಆದ್ರೂ ಮೂಡಿಗೆರೆ ಭಾಗದಿಂದ 3 ಆನೆಗಳು ಬಂದಿದ್ದು. ಅದರಲ್ಲಿ ಒಂದು ಆನೆ, ನಾನು ಒಂದು ನಾಗೇನಹಳ್ಳಿ ಹತ್ರ ಒಬ್ಬರು ಕುಶಾಮಗೌಡರ ತೋಟಕ್ಕೆ ಹೋದಾಗ ನಮ್ಮ ಸ್ಮೆಲ್ಲಿಗೆ ಭಾರಿ ಹಾರಾಡ್ತು, ಓಡಾಡ್ತು, ಮರ ಮುರಿತು, ನಾಯಿ ಬೊಗಳದು ಕೊಯ್ ಅನ್ನೋದು, ಏನು ವಿಚಿತ್ರ ಆಡಕ್ ಶುರು ಮಾಡ್ತು. ಅದ್ರ ಕೋರೆಗಳು ನಾನು ನೋಡಿದೆ ಚೆನ್ನಾಗೆ, ಅದ್ರ ಕೋರೆಗಳು ಸ್ವಲ್ಪ ಉದ್ದನೇ ಇದೆ. ಒಂದು ಕುಳ್ಳ ಆನೆ, ವಯಸ್ಸಾಗಿದೆ, ಸಾಮಾನ್ಯ ವಯಸ್ಸು ಅಂದ್ರೆ ಒಂದು 16 ವರ್ಷ ಆಗಿರ್ಬೋದು. ಜೊತೆಗೆ ಅದ್ರದ್ದು ಎರಡು ಮುಂಗಾಲಿನ ಮಧ್ಯ, ಅಂದ್ರೆ ಬೆನ್ನಿಂದ ಸ್ವಲ್ಪ ಕುತ್ತಿಗೆಯಿಂದ ಸ್ವಲ್ಪ ಹಿಂದಕ್ಕೆ, ಈ ಒಂಟೆ ಬೆನ್ನಿನ ಮೇಲೆ ಒಂದು ಉಬ್ಬು ಇರ್ತದಲ್ಲ, ಆ ತರ ಉಬ್ಬು ಮೂಳೆದೆ, ಒಂದು ರೀತಿ ಕತ್ತಿ ಆಕಾರದಲ್ಲಿ ಒಂದು ಅರ್ಧ ಅಡಿ ಮೇಲಿದೆ ಅದು ಆನೆ. ಆಮೇಲೆ ಸುಮಾರು ಜನ ಅಟ್ಟಾಡಿಸಿದೆ. ಮೊನ್ನೆ ಒಂದು 2-3 ದಿವಸದ ಹಿಂದೆ ಕೋಗಡ್ ಹತ್ರ ಇರೋ ಅರಮನೆ ಗುಡ್ಡದ ಕಾಡೊಳಗೆ ಹೋದರಂಗೆ ನಾಟಕ ಆಡಿ ಕಾಡಿನ ತುದಿಯಲ್ಲಿ ಬಂದು ನಿಂತು ಅಲ್ಲಿ ಯಾರೋ ಲೇಬರ್ಸ್ ಊರ್ನವ್ರು ಹೋದವ್ರನ್ನೆಲ್ಲ ಅಟ್ಟಾಡ್ಸ್ಬಿಟ್ಟಿದೆ. ಆಮೇಲೆ ಅದು ಒಂದು ಆನೆ. ಇವರೆಲ್ಲ ಸೇರಿ ಒಂದು 5 ಆನೆದೊಂದು ಟೀಮ್ ಇತ್ತು. ಈಗ ಈ KP ಕಲ್ಲರ್ ಅನ್ನೋ ಒಂದು KP ಕಲ್ಲರ್ ಅಲ್ಲಿ ಜೂನಿಯರ್ ಒಂದು ಚಿಕ್ಕದೊಂದಿದೆ, ಅದೇ ಕೊಡಗಿಗೆ ಹೋಗಿತ್ತಲ್ಲ, ಇದು ಈ ಜೊತೆಗೆ ಕೊಡಗಿನಿಂದ ಒಬ್ಬನ್ನ ಕರ್ಕೊಂಬಂದು ಈಗ ಈ ಗುಂಪು ಸೇರಾಗಿದೆ. ಈ ಗುಂಪು ಸೇರಿ ಈಗ ಇವ್ರದ್ದು ಈ ಏನು 16-17 ವರ್ಷದ ಈ ಆನೆಗಳಿದಾವಲ್ಲ, ಅವರಿಗೆ
ಅವ್ರ ಗುಂಪಲ್ಲಿ ಜೂನಿಯರ್ ಕರಡಿ ತರ ಇರೋದೊಂದು ಜೂನಿಯರ್ ಕರಡಿ, ಪೆನ್ಸಿಲ್ ಕೋರೆ, ಕೆಪಿ ಕಲರ್ 2, ಇನ್ನೊಂದು ಮುಡಿಗೆರೆ ಬಂದಿರೋದ್ರಲ್ಲಿ 3 ಆನೆ, ಅದರಲ್ಲಿ ಮುಡಿಗೆರೆ ಬಂದಿರೋದ್ರಲ್ಲಿ ಆ ಗೂನ್ಬೆನ್ನಿಂದ 1 ಆನೆ, ಆಮೇಲೆ ಜೊತೆಗೆ ಕೊಡಗಿನ ಆನೆ, ಇವ್ರದೆಲ್ಲ ಒಂದು ಟೀಮ್ ಆಗಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಪ್ರತ್ಯೇಕವಾಗಿ ನಿಲ್ಲೋದು, ಪ್ರತ್ಯೇಕವಾಗಿ ತಿರ್ಗೋದು, ಇವ್ರದೇ ಒಂದು ಟೀಮ್ ಕಟ್ಕೊಂಡಿದ್ದಾರೆ. ಇವರು ಫ್ಯಾಮಿಲಿ ಆನೆಗಳ ಜೊತೆ ಸೇರ್ತಾ ಇಲ್ಲ.